ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ನಾವು ರೂಪೇನಗರಕ್ಕೆ ಹೋಗ್ತಾ ಇದ್ದೀವಿ, ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ನಮ್ಮ ಮನೆ ದೇವರು. ಬಟ್ ನಾನು ಯಾವತ್ತೂ ಹೋಗಿದ್ದಿಲ್ಲ, ಇವತ್ತೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲಿ ಹೆಂಗಿರುತ್ತೆ ಏನಂದರೆ ಅಲ್ಲಿ ತೋರಿಸ್ತೀನಿ. ಫಸ್ಟ್ ಟೈಮ್ ಬಸ್ಸಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, BMTC ಬಸ್ಸಲ್ಲಿ. ನಮ್ಮಮ್ಮ ಆ ಕಡೆ ಇದ್ದಾರೆ, ಯಾರೋ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಮಾತಾಡ್ಕೊಂಡಿದ್ದಾರೆ, ಮತ್ತು ಆ ಕಡೆ ಇದ್ದಾರೆ. ಸೊ ಅದಕ್ಕೆ ನಾನು ಒಬ್ಬಳೇ ಸೀಟಲ್ಲಿದ್ದೀನಿ, ನೋಡಿ ಯಾರೂ ಇಲ್ಲ. ಸೊ ಮಾತಾಡ್ತಾ ಇರೋದು, ಖಾಲಿ ಬಸ್ಸು. ಇಲ್ಲಾಂದಿದ್ರೆ ನಾನು ಮಾತಾಡ್ತಾನೇ ಇದ್ದಿಲ್ಲ. ಆ್ಯಂಡ್ ವಾಯ್ಸ್ ಕೇಳಿಸಲ್ಲ ಅನಿಸುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ವೋ ಅಂತಲೂ ನನಗೆ ಗೊತ್ತಿಲ್ಲ. ನಾನು ಮುಂದೆ ಫುಲ್ ಹಿಂಗೆ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ವಾಯ್ಸ್ ಕೇಳಿಸಲ್ವೇನೋ ಅಂದ್ಬಿಟ್ಟು ಹತ್ರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಫುಲ್ ಹ್ಯಾಪಿ. ನೋಡಿ, ಫುಲ್ಲು ಟ್ರಾಫಿಕ್ ಆಗಿದೆ. ನೋಡಿದ್ರಲ್ಲ, ಫುಲ್ಲು ಟ್ರಾಫಿಕ್ಕು. ಸರಿ, ದೇವಸ್ಥಾನ ಹತ್ರ ಹೋಗಿ ಸಿಗ್ತೀವಿ. ಇರಿ ಗೈಸ್, ಮಾತಾಡ್ತೀನಿ ಒಂದು ನಿಮಿಷ. ಫುಲ್ಲು ಗಾಡಿ 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 ಗಾಡಿ. ದೇವಸ್ಥಾನ ಎಲ್ಲ ಐತಂತ ಗೊತ್ತಿಲ್ಲ. ನಮ್ಮಮ್ಮ ಅಲ್ಲಿ ಹೋಗ್ತಾ ಇದ್ದಾರೆ, ನಾವು ಹಿಂದೆ ಫಾಲೋ ಮಾಡ್ತಾ ಇದ್ದೀವಿ. ಫ್ರಾಕ್ ಬೇರೆ ಹಾಕ್ಕೊಂಡು ಏನ್ ಆಯ್ಷಪ್ಪ ಫೋನೆ. ಓ, ಪೊಲೀಸವರೆಲ್ಲ ಬರ್ತಾವ್ರೆ. ಹಾಂ, ಓ ಆಯ್ಷಪ್ಪು, ಇವತ್ತು ಇವರೇ ನಮಗೆ ಗೂಗಲ್ ಮ್ಯಾಪು. ಇದೇನಾ ದೇವಸ್ಥಾನ? ಹಾಂ ಹಾಂ ಓಕೆ. ಸೊ ಕೇಳಿಸ್ಕೊಂಡ್ರಲ್ಲ, ಇನ್ನು ಮುಂದೆ ಅಂತ ಹೋಗೋಣ ಬನ್ನಿ ಗೈಸ್. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಿರೋದು. ಈ ಫ್ರಾಕ್ ಹಾಕೊಂಡು ನೋಡಿ ಎಷ್ಟು ಉದ್ದ ಐತೆ. ಹ್ಞೂ, ನಡೆಯೋಕ್ಕೆ ಆಗ್ತಾಯಿಲ್ಲ, ಆದರೂ ಹಾಕೋ ಬಂದಿದ್ದೀನಿ. ಇಲ್ಲ, ಬೇರೆ ಡ್ರೆಸ್ ಹಾಕ್ಕೊಂಡ್ರೆ ಮೇಂಟೈನ್ ಮಾಡೋದು ಕಷ್ಟ, ಫ್ರಾಕ್ ಹಾಕ್ಕೊಂಡ್ರೆ ಮೇಂಟೈನ್ ಫ್ರೀ. ಅದಕ್ಕೆ ಓಕೆ, ದೇವಸ್ಥಾನ ಹತ್ರ ಹೋಗಿ ಸಿಗ್ತೀನಿ. ಎಷ್ಟೊಂದು ದೇವಸ್ಥಾನ ಐತೆ ಗೈಸ್ ಇಲ್ಲಿ. ನೋಡಿ, ಪಾಪ ಅಜ್ಜಿ ಪೂಜೆ ಮಾಡ್ತಾವ್ರೆ. ಈಗ ದರ್ಶನ ಮುಗೀತು. ಆ ದರ್ಶನ ಮುಗಿಸ್ಕೊಂಡು ಇಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ, ಆವಾಗಲೇ ತೋರಿಸಿದ್ನಲ್ಲ, ಈ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಮ್ಮಮ್ಮ ಅತ್ತೆ. ನಾನು ಆಚೆನೇ ಇದ್ದೀನಿ, ಸುಮ್ಮನೆ ಹೋಗಿಲ್ಲ. ಸೊ ಅಲ್ಲಿ ತುಂಬ ಸಖತ್ತಾಗಿತ್ತು, ಫುಲ್ಲು ಪೀಸ್ಫುಲ್ಲಾಗಿ, ಮೈಂಡ್ ರಿಲ್ಯಾಕ್ಸ್ ಆಗಿತ್ತು ದೇವಸ್ಥಾನ. ಇದಿರೋದು ಬಂದ್ಬಿಟ್ಟು ರೂಪೇನಗರದಲ್ಲಿ. ರೂಪೇನಗರ ಬಸ್ ಇಳಿದಿದ್ದೆ ಸ್ವಲ್ಪ ಒಳಗಡೆ ಬಂದರೆ ದೇವಸ್ಥಾನ ಇರೋದು. ಸೊ ಅಲ್ಲಿ ರಥ ಎಳಿತಾರಂತೆ. ಅದಾದಮೇಲೆ ಇನ್ನೂ ತೊಗರಿ ಬೇಳೆ ಎಲ್ಲ ಇಕ್ಬಿಟ್ಟು ಏನೋ ಪೂಜೆ ಎಲ್ಲ ಮಾಡ್ತಾಯಿದ್ರು, ಏನಂತ ಗೊತ್ತಿಲ್ಲ. ನಮ್ಮಮ್ಮ ಬಂದಮೇಲೆ ಅದನ್ನೆಲ್ಲ ಹೇಳಿಸ್ತೀನಿ, ಓಕೆನಾ? ಯಾರನ್ನೋ ಬರಂಗಿದ್ರೆ ಬನ್ನಿ, ಇಲ್ಲಿ ಸೂಪರಾಗಿದೆ. ಹೇಳಿ ಮಮ್ಮಿ, ಏನು ವಿಶೇಷ ಈ ದೇವಸ್ಥಾನದ್ದು? ಏನಕ್ಕೆ ಅವ್ರು ತೊಗರಿ ಬೇಳೆ ಎಲ್ಲ ಇಕ್ಕಿ ಏನೇನೋ ಪೂಜೆ ಮಾಡ್ತಾರೆ, ಯಾಕೆ? ಏನೇನು ಒಳ್ಳೇದಾಗಬೇಕಂದ್ರೆ ತೊಗರಿ ಕಾಳು, ಬಾಳೆಹಣ್ಣು, ಬೆಲ್ಲಚ್ಚು, ತುಪ್ಪ ಎಲ್ಲ ಹಾಕಿ ತೊಗೊಂಬಂದು ದೇವ್ರ ಹತ್ರ ದೀಪ ಅಂಟಿಸ್ಕೊಂಡೋದ್ರೆ 28 ರೌಂಡ್ ಹಾಕಿದ್ರೆ ಒಳ್ಳೆಯದಾಗುತ್ತೆ ನಿಮಗೆ. ಏನೇ ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಆಗಲಿ, ಮಕ್ಕಳಾಗಲಿ, ಮದುವೆ ಆಗಲಿ, ಏನೇ ಆಗಬೇಕಂದ್ರೆ ಇಲ್ಲಿಗೆ ಬಂದು ಬೇಡ್ಕೊಂಡೋದ್ರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಸೊ ಕೇಳಿದ್ರಲ್ಲ, ಅದು 28 ತೊಗರಿ ಬೇಳೆ ಅಲ್ಲ, ಒಂದೊಂದು ರೌಂಡ್ಗೂ ಒಂದೊಂದು ತೊಗರಿ ಬೇಳೆ ಅಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಕ್ಕೋಬೋದು. ನಿಮ್ಗೆ ಬಂದಿಲ್ಲ ಅಂದರೆ ಅದು ಆ ಥರ ಏನೋ ಕಡಲೆ ಬೀಜ ಆಗಲಿ, ಒಂದು ಹೂವು ಆಗಲಿ, 28 ತೊಗೊಂಡು ಅಲ್ಲಿಟ್ಕೊಂಡು ರೌಂಡ್ ಹಾಕುವಾಗ ಒಂದೊಂದೇ ಇಟ್ಬಿಟ್ಟು ಒಂದೊಂದು ರೌಂಡ್ ಹಾಕು. ಒಂದೊಂದು ರೌಂಡ್ಗೆ ಒಂದು ಹೂವು, ಇಲ್ಲಾಂದರೆ ಕಡಲೆ ಬೀಜ, ಇಲ್ಲ ಯಾವುದು ಕಾದಮ್ಮೆ, ಕಡಲೆ ಬೀಜ, ಕಡಲೆ ಬೇಳೆ ಅಂತ ಹೋಗ್ತದೆ. ಇವೆ ಕಾಬಲ್ ಕಲ್ಲೆ, ಅದೆಲ್ಲ ಇಕ್ಕಿ ನಾವು ಪೂಜೆ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇರೋದು ನನ್ನ ಮೊದಲೇ ಹೇಳ್ದಂಗೆ ನಮ್ಗೆ ರೌಂಡ್ ಹಾಕೋಕೆ ಲೆಕ್ಕ ಬೇಕು ಅಂದರೆ
ಅದಾದಮೇಲೆ ನರಸಿಂಹಸ್ವಾಮಿ ಇರೋದು ಇಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಇರೋದು ಬಂದುಬಿಟ್ಟು ರೂಪೇನಗರ ಅಂತಾನೆ. ರೂಪನಗರ ಬಸ್ ಸ್ಟಾಪ್ ಇಳಿದಿದೆ, ಸ್ವಲ್ಪ ಒಳಗಡೆ ಬರಬೇಕು. ಆ್ಯಂಡ್ ಮೇಯ್ನ್ಲಿ ಅವರು ನರಸಿಂಹಸ್ವಾಮಿ ಬಂದುಬಿಟ್ಟು ನಮ್ಮ ಮನೆ ದೇವರು. ಬಾಯ್ ಅತ್ತ ಆಯ್ ಶಪ್ಪು ಹಾಯ್. ಸೊ ಒಳಗಡೆ ಎಲ್ಲ ವೀಡಿಯೋ ಮಾಡಿಲ್ಲ, ನಮ್ಮಮ್ಮ ಬೇಡ ಅಂದರು. ಅದರಲ್ಲಿ ನಾನು ಫಸ್ಟ್ ಟೈಮ್ ಅಲ್ವಾ ಒಂಥರ ಇತ್ತು, ಸೊ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಹೋದರೆ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಸೊ ಗೈಸ್, ನಿನ್ನೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ನಾನು ನಮ್ಮ ಅಕ್ಕ ನಮ್ಮ ಅಣ್ಣ ಕೂಡ್ಲಿಗೇಟ್ಗೆ ಹೋಗ್ತಾಯಿದ್ದೀವಿ ನಮ್ಮದು ಆಧಾರ್ ಕಾರ್ಡ್ ರೆಡಿ ಮಾಡ್ಸೋಕ್ಕೆ. ಆಧಾರ್ ಕಾರ್ಡು ನಂದು ಅಡ್ರೆಸ್ ತಪ್ಪಿತ್ತು, ಅದಾದಮೇಲೆ ಅಪ್ಡೇಟ್ ಬೇರೆ ಮಾಡಿಸ್ಬೇಕಿತ್ತು. ನಮ್ಮ ಅಕ್ಕದು ಲೆಟರ್ಸ್ ಬಂದುಬಿಟ್ಟು ಕನ್ನಡದಲ್ಲ ಇಲ್ಲ, ತೆಲುಗುದಲ್ಲಿದೆ. ಸೊ ಅದನ್ನೆಲ್ಲ ಚೇಂಜ್ ಮಾಡ್ಸೋಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗಿ ಮಾಡೋಣ ಬನ್ನಿ. ಇವಾಗ ಬಂದ್ರಿ ನೋಡಿ, ನಾನು ನಮ್ಮ ಅಕ್ಕ ಆಯ್ ಶೆಪ್ಪ ಬಾನೇ ಉಂಡವು. ಓಹೋ ನೋಡಿ ಗೈಸ್, ಅಲ್ಲಿ ಕಾಣಿಸ್ತೈತಲ್ಲ ಅದೇ ಅಂತೆ ಆಫೀಸು. ಎಷ್ಟು ಜನ ಇದ್ದಾರೆ, ಅಷ್ಟು ಜನದಲ್ಲಿ ಸರ್ಕಸ್ ಮಾಡಿಕೊಂಡು ನಾವಿಬ್ಬರು ಹೋಗಿ ಆಧಾರ್ ಕಾರ್ಡ್ ರೆಡಿ ಮಾಡಿಸ್ಕೊಬರ್ಬೇಕು. ನಮ್ಮ ಅಣ್ಣಗೆ ಕಾಯ್ತಾ ಇದ್ದೀವಿ, ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗವ್ರೆ. ಸಖತ್ ಬಿಸಿಲು ಹೊಡಿತೈತೆ. ಸೊ ಕೆಲಸ ಆಗಿಲ್ಲ ಗೈಸ್, ನಮ್ಮ ಅಪ್ಪನೇ ಬರಬೇಕಂತೆ. ಅವ್ರು ತಂದು ಕೊಟ್ಟರೆ ನಮ್ಮ ಆಧಾರ್ ಕಾರ್ಡ್ ರೆಡಿ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಸೊ ಹಂಗಾಗಿ ಅಪ್ಪಂಗೆ ಕಾಲ್ ಮಾಡಿದ್ದಕ್ಕೆ ನಾಳೆ ಹೋಗೋಣ ಅಂತಂದರು. ಸೊ ಅದು ಮತ್ತೆ ರಿಟರ್ನ್ ಹೋಗೋದಕ್ಕೆ ನಮ್ಮ ಕಾರ್ ಎತ್ಕೊಬರಕ್ಕೆ ಹೋಗೋಣ. ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಅಷ್ಟು ದೂರ ಬಂದು ಇವಾಗ ವೇಸ್ಟ್ ಆಯಿತು ಗೊತ್ತಾ, ಏನೂ ಆಗಿಲ್ಲ. ಜಸ್ಟ್ ಸುಮ್ಮನೆ ಒಳಗಡೆ ಹೋದ್ರೆ ಅದು ತೋರಿಸಿದ್ರೆ ಇಲ್ಲ ಅಪ್ಪನೇ ಬರಬೇಕು ಅಂದರು. ಬಟ್ ನಮಗೆ ಹೇಳಿದ್ದು, ನಾವು ಅಲ್ಲಿ ಕೇಳಿದಾಗ ಅವ ಅಂಕಲ್ ಹೇಳಿದ್ದು, ನಂದು ಜಸ್ಟು ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡ್ ಇಟ್ಕೊಂಡು ತಂದು ಕೊಟ್ಟರೆ ರೆಡಿ ಆಗುತ್ತೆ, ಅವಳಿಗೆ ಅಪ್ಪ ಬರಬೇಕು ಅಂತ ಹೇಳಿದ್ದು. ಬಟ್ ಇಲ್ಲಿ ಬಂದರೆ ಅದು ಉಲ್ಟಾ ಆಗೋಯ್ತು. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಏನೇ ಇದ್ರು ಬೇಗ ಕ್ಲೀನಾಗಿ ರೆಡಿ ಮಾಡಿಸ್ಕೊಳ್ರಿ. ಸುಮ್ಮನೆ ಒಂದು ಹೆಸರು ಚೇಂಜ್ ಮಾಡಿದ್ರು ತಲೆನೋವೆ. ನಮ್ಮ ಅಕ್ಕಗೆ ಎಳ್ನೀರು ಬೇಕಂತೆ. ಎಷ್ಟು ಅಂಕಲ್ ಒಂದು 45 ಅಂತೆ. ತಿಲಕಣ್ಣ ದೇವನ ಕಿಸೆ ಮುಕ್ಕೆ ಹೋಗ್ಸಿದ್ದೆ ನೀವು ಮುಂದೆ ಒಂದಾಡ. ಅಯ್ಯೋ ಮಿರರ್ ಸುಸ್ಕೊಂಡು ತಿಪ್ಕೊಮ್ಮ. ಓ ಮೈ ಗಾಡ್, ಅಂತ ನಿಧಾನಗ ತಿಪ್ಕೊಡ್ದಾಕ ಕಾರ್ನೇ ಆರಾಮ್ಗ ಇಂಡಿಕೇಟರ್ ಐ ಸ್ಲೋ ಬ್ರೇಕ್ ಪೆನ್ ಕಾಲ್ ಪೆಟ್ಕೋ. ಸ್ಲೋ ಎಕ್ಸ್ಲೀಟ್ರ್ ಲೈಟ್ ಸ್ಟಡಿ ಸೈ ఒకే కాళ్ళ చేయాల, 2 కాళ్ళు కట్ పెట్టుకునేది ఒకే కాళ్ళనే చేయాలా. నాకు అది తప్పు, అది ఎలా అడుగు. 2 కాళ్ళు ఇట్లా ఉంటుంది కదా, కన్ఫ్యూజన్ 2 తొక్కిస్తే ఒక కాళ్ళు ఉంటే ఏదైనా ఒక దాని పైన ఉంటే ఎక్స్లీటర్ పైన ఉంటుంది, లేదంటే దీనిపైన ఉంటుంది. అయినా 2 కాళ్ళు పెడుతుంటే ఇదే ప్రాబ్లం అవుతుంది. ఒకే కాలు యూస్ చేయాలా. బ్రేక్ ఎక్స్లీటర్ సింగల్ లెగ్. ನಮ್ಮ ಅಕ್ಕ ಎಲ್ಬೋ ಡ್ರೈವರ್ ಕಾರ್ ಓಡಿಸ್ತಾರೆ. సార్ మాత్రం తోలుతాయి ఆరాంగా. అబ్బా ఏసీ సమయం ఫుల్ హీట్ లోపల. ఏమి ఇంత ఏం ఏసీ సిస్టమ్ ఉందా లేదా పోసిందా? అదే మాది అట్లా అయిపోయింది. ఏమి అక్క ఫోన్ ఆఫ్ చేసింది కదా. అది కాదనా, స్టీరింగ్ ఇట్లా పట్టుకో. ఏసీ పట్టుకొని వద్ద స్లిప్ అయిపోతుంది ఇట్లా. అది ఏసీది అది ఏమే ఇది డాడీ ఇది కస్టమర్ ఎవరో పెరికేస్తున్నారు. స్లో స్లో అట్లా కొడుకు ఎట్లా అని ఈ గణేష్ ఉంది చూడక, ఇటు సైడ్కే చెప్తాను. స్లో చేసుకో, స్లో చేయి, స్లోగా నిలిపి పక్కరా. ఇంకా ఓబా కార్ని స్టడీ చేసి నిలిపాలి. రొంచెం మూసే స్టడీగా. ఏడు స్టడీ చేసి స్లోగా నిలిపి. ఇట్లుంది కదా గణేష, చూడు ఇది ఇవిడ ఆబ్జెక్ట్ అనుకో. రోడ్లో ఎవరు నడుచుకొని పోతాను ఇట్లా చూడు, ఇట్లా ఈతకు పోవాలి మిర్రర్ నీకు అవుట్ సైడ్. అయినా ఇటు నడుచుకొని పోతాడు ఒక మనిషి అంటే నీ లోపలికి రాకూడదు. నువ్వు చూసిన తక్షణమే కన్ఫ్యూజ్ ఇట్లుంటుంది చూడే.
ఇట్లు పోవాలా పాస్ కావాలా అవుట్ సైడ్ ఇట్లుండేసేయి ఇట్లు పాస్ కావాలా ఇటు నీ తోటలు రాకూడదు ఇట్లా ఇక్కడ పోసాడు గాడి ఉందనుకో ఇటే పోతా ఉంటాను కాదు ఇట్లా ఈడుస్తుంది సైడ్కి అదే నువ్వు ఇట్లా రైట్కి పో అది అవుట్ సైడ్ పోతుంది కావాలంటే ట్రైస్ చేసి చూడు ట్రైస్ చేయగలంటే స్లోగా పో చూడు ఇప్పుడు ఇట్లా రా చూడే లోపలికి వస్తా ఉంది ఇట్లా పో చూడు అవుట్ సైడ్ పోతుంది ఇట్లా అది అవుట్ సైడ్ పోవాలా అట్లా అవుట్ ఎంత జాస్తి గ్యాప్ అయితేనూ పర్వాలేదు జాస్తి పోతేనూ పర్వాలే అంటే అవుట్ సైడే పోవాలి అది నీకు లోపల ఈడకూడదు ఇట్లా దీన్ని క్రాస్ చేయకూడదు ఈ సైడ్లో రోడ్ సైడ్లో అంతే నీకు వైట్ లైన్ కనిపిస్తుంది సైడ్లో ఆ వైట్ లైన్ ఉంటుంది సైడ్ ఆ వైట్ లైన్ నీ గణేష క్రాస్ కాకూడదు నీ తోటకి అట్లా క్రాస్ అవుతా ఉందంటే అది ఫాల్ట్ అనేసి అర్థము అది క్రాస్ కాకుండా ఈ పక్కే ఉంది అంటే పర్వాలేదు కొంచెం గ్యాప్ ఉంది పర్వాలేదు పోవచ్చు అనక ఈ మీద చూసుకున్నది ఇది ఒకటి టచ్ కాలేదంటే ఇది కారే టచ్ చేయాలి ఎలా అంటే ఇది ఒక కార్ కింద ఒక అడి ఈట్లు ఉంటుంది కదా దానికి ಅರ್ಥಮೇನ ಶೋ ತರಕಾರಿ ತಗೊಳಕ್ ಹೋಗ್ತಾ ಇದ್ದೀವಿ ತರಕಾರಿ ಫೋನಾ ಸೈ ఏం కావాలంట ಸೊ ಇವಾಗ ಎಲ್ಲ ಮುಗಿಸ್ಕೊಬಂದು ಸುಮ್ಮನೆ ಕುತ್ಕೊಂಡಿದ್ದೀನಿ ದೇವಸ್ಥಾನ ತಗೋತಾರೆ ಯಾವ ದೇವಸ್ಥಾನಕ್ಕಮ್ಮ ವರಹರಿ ವರಹಾರ ಯಾವುದೋ ಒಂದು ದೇವಸ್ಥಾನ ಐತೆ ನಂಗೆ ಗೊತ್ತು ವರಹರಿ ದೇವಸ್ಥಾನ ಅಂತೆ ತಮಿಳ್ನಾಡಲ್ಲಿರೋದು ಅಲ್ಲಿ ಹೋಗ್ತಾಯಿದ್ದೀವಿ ಇವತ್ತು ಸುಮ್ಮನೆ ಇವತ್ತು ಅಮಾವಾಸ್ಯೆ ಅಲ್ವಾ ಸೊ ಅದಕ್ಕೆ ಅಲ್ಲಿ ಹೋಗಬೇಕು ಅಂದ್ಬಿಟ್ಟು ನಾನು ಮಮ್ಮಿ ಡ್ಯಾಡಿ 3 ಜನ ಹೋಗ್ತಾಯಿದ್ದೀವಿ ಅತ್ತೆ ಮಾವ ಕೂಡ ಬರ್ತಾರೆ ಅವರು ಜೊತೆ ನಾವು ಹೋಗ್ತಾ ಇರೋದು ನಮ್ಗೆ ಅಡ್ರೆಸ್ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕಂತ ಸೊ ಒಂದು ಸತಿ ನೋಡ್ಕೊಬಂದರೆ ಆಮೇಲೆ ಫ್ಯಾಮಿಲಿ ಎಲ್ಲ ಹೋಗ್ಬೋದು ಅಂತ ಇವಾಗ ಹೋಗ್ತಾ ಇರೋದು ತುಂಬ ಕಡೆ ಕೇಳಿದ್ದೀನಿ ಅದು ತುಂಬ ಫೇಮಸ್ ದೇವರು ಪವರ್ಫುಲ್ ದೇವರು ಅಂತೆಲ್ಲ ಸೊ ಹೋಗ್ತಾ ಇದ್ದೀವಿ ಇವಾಗ ಪಾತ್ರೆ ತೊಳಿತಾ ಇದ್ದಾರೆ ಅದಾದಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಆಮೇಲೆ ಹೋಗೋಣ ಓಕೆನಾ ಸೊ ಹೋಗ್ತಾ ಇದ್ದೀವಿ ಇವಾಗ ಇನ್ನೂ ಮೆಟ್ಲು ಇಳಿತಾ ಇದ್ದೀವಿ ಗೈಸ್ ನಮ್ಮ ಕುಳ್ಳಿ ನೋಡಿಲ್ಲ ಅವಳೆ ಬಾಯ್ ಕುಳ್ಳಿ ಅಯ್ಯೋ ಬಾಯ್ ಯಶು యశు బాయ్ యశు బాయ్ ఏమ్మా తెల్లగా ఉండవు బర్రె పిల్ల లెక్క తెల్లగా అయిపోతావు ಟ್ರಾವೆಲಿಂಗ್ ಮಾಡುವಾಗ ಏನೂ ವೀಡಿಯೋ ಮಾಡಿಲ್ಲ ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ರೀಚ್ ಆದರೆ ಇದೆ ನೋಡಿ ವರಹರಿ ದೇವರು ಇದು ಫಸ್ಟ್ ನಾವು ಬಂದುಬಿಟ್ಟು ಗುಹೆ ಒಳಗಡೆ ಹೋದ್ರಿ ಗುಹೆಯಲ್ಲಿ ಶಿವ ಇದ್ದಾರೆ ಸಖತ್ತು ಚೆನ್ನಾಗಿತ್ತು ತಂಪಗಿತ್ತು ಫುಲ್ಲು ಕೋಲ್ಡ್ ಆಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲೇ ಇರೋಣ ಅನಿಸ್ಬಿಟ್ಟಿತ್ತು ಆ್ಯಂಡ್ ಇಲ್ಲಿ ದೇವರು ಬಂದುಬಿಟ್ಟು 4 o'clockಗೆ ಓಪನ್ ಮಾಡೋದಂತೆ ದೇವಸ್ಥಾನ ಎಲ್ಲ ಸೊ ಅದಕ್ಕೆ ನಾವು ಹೋದಾಗ ಇನ್ನೂ ಒಂದು 15 ನಿಮಿಷ ಇತ್ತು ಸೊ ಅದಕ್ಕೆ ನಾವು ಫಸ್ಟು ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ನೋಡಿ ಎಲ್ಲರೂ ಹೋಗ್ತಾಯಿದ್ದಾರೆ ಗುಹೆ ಒಳಗಡೆ ಚಿಕ್ಕದೇ ಆದ್ರೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿಂದ ಬರೋಕ್ಕೆ ನಿಜ ಮನಸ್ಸಿದ್ದಿಲ್ಲ ಆ್ಯಂಡ್ ಇದ್ರ ವಿಶೇಷ ಏನು ಅಂತ ಅಂದರೆ ಅದು ಬಂಡೆ ಮೇಲೆಯಿಂದ ನೀರು ಬರುತ್ತಂತೆ ಮಳೆ ಟೈಮಲ್ಲಿ ಯಾವಾಗಲೂ ಬರಲ್ಲ ಮಳೆ ಟೈಮಲ್ಲಿ ಮಾತ್ರ ಬರುತ್ತಂತೆ ಅವಾಗ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ನಮ್ಮ ಮಾವ ಆ್ಯಂಡ್ ಇಲ್ಲಿ ಯಾವ ದೇವ್ರು ಇದ್ದಾರೆ ಅಂತ ಗೊತ್ತಿಲ್ಲ ಅಲ್ಲಿ ಮಾತ್ರ ಶಿವ ಇದ್ದಾರೆ ಇಲ್ಲಿ ನಂದಿ ಇದ್ದಾರೆ ಆ್ಯಂಡ್ ನೋಡಿ ಇದೇ ಗುಹೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಒಬ್ಬೊಬ್ಬರೇ ಆಚೆ ಬರ್ತಾಯಿದ್ರಿ ಆ್ಯಂಡ್ ನಾನು ನಿಮಗೆ ಗುಹೆ ಎಲ್ಲ ತೋರಿಸ್ತಾ ಇದ್ದೀನಿ ಯಾರನ್ನ ಬರಬೇಕು ಅಂತ ಅಂದ್ಕೊಂಡ್ರೆ ಮಸ್ಟ್ ಬರ್ಬೋದು ಚೆನ್ನಾಗಿದೆ ಪ್ಲೇಸ್ ಮಾತ್ರ ಯಾರೂ ಏನೂ ಕೇಳಲ್ಲ ನಿಮಗೆ ಎಷ್ಟೊತ್ತು ಬೇಕಾದರೂ ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಇರ್ಬೋದು ಒಂಥರ ಮೂಡ್ ರಿಫ್ರೆಶ್ ಆಗಿರುತ್ತೆ ಇಲ್ಲಿ ಬಂದರೆ ಆ್ಯಂಡ್ ಇವಾಗ 4 ಗಂಟೆ ಆಯಿತು ಅಂತ ಎಲ್ಲರೂ ಎದ್ದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ
ನಾವು ಫಸ್ಟು ಅಂದರೆ 4 o'clockಗೆ ಓಪನ್ ಅಂದರೆ 4 ಗಂಟೆ ಮೇಲೆ ಬರ್ತಾರೆ. ಇಲ್ಲೆಲ್ಲ ಜಾಸ್ತಿ ನೈಟೇ ಪೂಜೆ ಮಾಡೋದಂತೆ, ಮಾರ್ನಿಂಗ್ ಟೈಮ್ ಅಷ್ಟೊಂದು ಪೂಜೆ ಮಾಡಲ್ಲ. ಆ್ಯಂಡ್ ಇಲ್ಲೆಲ್ಲ ಹೆಣ್ಮಕ್ಳೇ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ನನಗೂ ಏನೂ ಗೊತ್ತಿದ್ದಿರಲ್ಲ. ಫಸ್ಟ್ ಟೈಮ್ ಅವ್ರು ಹೇಳಿದ್ದು ನಾನು ಹಿಂಗೆ ಹೇಳಿದೆ. ನಿಮಗೂ ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿದ್ರೆ ಏನಾರ ಗೊತ್ತಿದ್ದರೆ ಹೇಳಿ. ಆ್ಯಂಡ್ ಇವಾಗ ನಾವೇ ಅದೇ ಹೇಳಿದ್ನಲ್ಲ, ಯಾರೂ ಇದ್ದಿಲ್ಲ, ನಾವೇ ಫಸ್ಟ್ ಹೋಗಿದ್ದಂತ. ಫಸ್ಟ್ ಪೂಜೆ ನಮಗೆ ಆಯಿತು. ದೇವಸ್ಥಾನ ಬಾಗಿಲು ಓಪನ್ ಮಾಡಿದ ತಕ್ಷಣ ಚೆನ್ನಾಗಾಯಿತು ಪೂಜೆ ಕೂಡ. ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದೇವ್ರು ಮಾತ್ರ ಸೂಪರಾಗಿತ್ತು. ಬನ್ನಿ ತೋರಿಸ್ತೀನಿ ಒಳಗಡೆ ಕೂಡ ಹೆಂಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸೆಂಟ್ರಲ್ಲಿ ಎಲ್ಲ ಜಾಗ ಬಿಟ್ಟಿದ್ರು. ಇಲ್ಲಿ ನೈಟೆಲ್ಲ ತುಂಬ ಪೂಜೆ ಮಾಡ್ತಾರಂತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ರಂಗೋಲಿ ಹಾಕಿರೋದು, ಅಲ್ಲಿ ಎಲ್ಲ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು. ಸೊ ನೈಟು ತುಂಬ ವಿಶೇಷ ಪೂಜೆಗಳಿರ್ತವೆ. ಯಾರನ್ನು ಹಂಗಿದ್ರೆ ನೈಟಲ್ಲಿ ಹೋಗ್ಬೋದು. ಅದಾದಮೇಲೆ ನೋಡಿ, ಇದೇ ದೇವರು ವರಹರಿ ಅಮ್ಮ. ತುಂಬ ಪವರ್ಫುಲ್ ಅಂತ ಕೇಳಿದ್ದೀನಿ. ಈ ಅಮ್ಮನ ನಂಬ್ಕೊಂಡು ಬಂದವರು ಯಾವತ್ತೂ ಅಷ್ಟೇ ಈ ಅಮ್ಮ ಕೈ ಬಿಡಲ್ವಂತೆ. ಕೇಳ್ಕೊಂಡಿದ್ದೆಲ್ಲ ಆಗುತ್ತಂತೆ. ಅಂದರೆ ನಾವು ಕೇಳ್ಕೊಳೋದು ಒಬ್ರಿಗೆ ತೊಂದರೆ ಮಾಡ್ದಿರ ಇದ್ದರೆ, ಇನ್ನೊಬ್ರಿಗೆ ನೋವು ಕೊಡ್ದಿರ ಹಂಗಿದ್ರೆ, ನಮ್ಮ ಕೇಳ್ಕೊಳೋದ್ರಲ್ಲಿ ಸತ್ಯ ಇದ್ದರೆ ಆ ಅಮ್ಮ ಖಂಡಿತ ತೀರಿಸ್ತಾರಂತೆ. ತುಂಬ ಪವರ್ಫುಲ್ಲು. ನೆಕ್ಸ್ಟು ಅಲ್ಲೇ ಪಕ್ಕದಲ್ಲಿ ಬೆಟ್ಟ ಥರ, ಅಂದರೆ ಸುಮ್ಮನೆ ಹಂಗೆ ಸ್ವಲ್ಪ ಸ್ಟೆಪ್ಸ್ ಥರ ಇತ್ತು. ಅಲ್ಲಿ ಮೇಲೆ ಹೋದ್ರಿ. ಮೇಲೇ ಹೋಗ್ಬಿಟ್ಟು ಅಲ್ಲಿ ಮಾತಾಡ್ಕೊಂಡು ಯಾರು ಫಸ್ಟ್ ಹೋಗ್ತಾರೆ ಅದು ಇದು ಅಂತ ಹೇಳ್ಕೊಂಡು ಹೋಗ್ತಾಯಿದ್ರಿ. ಆಮೇಲೆ ಅವರು ಅಮ್ಮ ಅತ್ತೆ ಅವರೆಲ್ಲ ಹೇಳ್ತಾಯಿದ್ರು, ತಮಿಳ್ನಾಡಲ್ಲಿ ಜಾಸ್ತಿ ಫೇಮಸ್ ದೇವಸ್ಥಾನಗಳೆಲ್ಲ ಇರ್ತವೆ ಅಂತೆಲ್ಲ. ಆ್ಯಂಡ್ ಅದೇನೋ ನಿಜಾನೇ ಅಲ್ವಾ, ತುಂಬ ತಮಿಳ್ನಾಡಲ್ಲೇ ಜಾಸ್ತಿ ದೇವಸ್ಥಾನ ಅಂದರೆ ಫೇಮಸ್ ದೇವಸ್ಥಾನಗಳಿರೋದು. ಆ್ಯಂಡ್ ಇವಾಗ ನೋಡಿ, ದೇವಸ್ಥಾನ ರೀಚ್ ಆದ್ರಿ. ಜಸ್ಟ್ ಒಂದು ಸ್ವಲ್ಪ ಸ್ಟೆಪ್ಸ್ ಅಷ್ಟೇ. ಆ್ಯಂಡ್ ನೀವು ನೋಡ್ಬೋದು ವೆದರ್ಗೆ ಮತ್ತು ಅಲ್ಲಿಗೆ ಎಷ್ಟು ಸೂಪರಾಗಿದೆ ಅಂದ್ಬಿಟ್ಟು. ನಮಗಂತೂ ಫುಲ್ ರಿಲ್ಯಾಕ್ಸಿಂಗ್ ಆಗಿತ್ತು ಹೋಗಿ. ಇವಾಗ ಅಲ್ಲಿರೋ ದೇವರು ಬಂದುಬಿಟ್ಟು ತೋರಿಸ್ತೀನಿ ಬನ್ನಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ದೇವರು. ನಾವು ಹೋಗಿದ್ದ ದಿವಸ ಏನೂ ಪೂಜೆ ಇದ್ದಿಲ್ಲ, ವಿಶೇಷ ಪೂಜೆ. ಸುಮ್ಮನೆ ಜನನೂ ಯಾರೂ ಇದ್ದಿಲ್ಲ. ಅದೇ ಯಾವಾಗಲೇ ಓಪನ್ ಆಗಿರೋದ್ರಿಂದನೂ ಏನೋ ಗೊತ್ತಿಲ್ಲ. ಆ ದೇವರಿಗೆ ಎಣ್ಣೆ ಬಾಟ್ಲೆಲ್ಲ ಇಕ್ಕಿ ಪೂಜೆ ಮಾಡ್ತಾರಂತೆ. ನೋಡಿ, ಇದೇ ದೇವಸ್ಥಾನ. ಅಲ್ಲಿ ದೇವ್ರಿಗೆ ವಿಶೇಷ ಅಂದರೆ ಎಣ್ಣೆ ಬಾಟ್ಲೆಲ್ಲ ಇಕ್ಬಿಟ್ಟು ಲೈನಾಗೆ ಪೂಜೆ ಮಾಡೋದು. ಅಲ್ಲಿ ಚೆನ್ನಾಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವಾಗ ಮತ್ತೆ ಇನ್ನೂ ಮೇಲೆ ಹೋಗ್ತಾ ಇದ್ದೀವಿ. ಮಾವ ಎತ್ಕೊಂಡ್ಬಿಟ್ಟು ಅಲ್ಲಿ ಗುಹೆ ಇದೆ ಅಂತಂದ್ರು. ನಮ್ಮ ಮಾವನ ಮಗ ಏನೋ ಕೆಳಗಡೆ ಇಳಿದು ನೋಡಿದಾರಂತೆ, ಅಲ್ಲಿ ಶಿವ ಇದ್ದಾರಂತೆ. ನಾವಂತೂ ಇಳಿಯೋಕ್ಕೆ ಹೋಗಿಲ್ಲ. ಬನ್ನಿ ತೋರಿಸ್ತೀನಿ. ನಾನು ಜೋಶಲ್ಲಿ ಹೋಗ್ಬೋದೇನೋ ಗುಹೆ ಒಳಗಡೆ, ನಾನು ಯಾವತ್ತೂ ಹೋಗಿಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮಗೆ ಹೋಗಮ್ಮ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಹೋಗಿ ನೋಡಿ ಫುಲ್ಲು ಬೇಡ ಬಾಮ್ಮ ಅಂತ ನಾನು ವಾಪಸ್ ಕರ್ಕೊಬಂದೆ. ಅಲ್ಲಿ ಹೋಗೋಕ್ಕೇನು ಜಾಗನೇ ಇಲ್ಲ. ಫುಲ್ ಅಷ್ಟು ಸ್ವಲ್ಪ ದೂರ ಅಷ್ಟೇ ದಾರಿ ಇರೋದು. ಅದಾದಮೇಲೆ ಫುಲ್ಲು ಆಳ ಇದೆ. ಒಂದು ದಾರನೋ ಏನಾನ ಕಟ್ಟಿ ಅದು ಹೆಡ್ಡಿಗೆಲ್ಲ ಟಾರ್ಚ್ ಹಾಕೊತಾರೆ ನೋಡು, ಆ ಥರ ಟಾರ್ಚ್ ಹಾಕ್ಕೊಂಡು ನಾವು ಇಳಿಬೇಕು ಒಳಗಡೆ. ಅಷ್ಟು ಕತ್ತಲೆ ಇದೆ ಮತ್ತು ಅಷ್ಟು ಆಳ ಇದೆ. ಎಷ್ಟು ಆಳ ಇದೆ ಅಂತಲೂ ಗೊತ್ತಿಲ್ಲ. ದಾರ ಏನಾದರೂ ಕಟ್ಕೊಂಡು ಹೋಗೋದಷ್ಟೇ. ಯಾರಾದರೂ ಇಳ್ದಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ಒಳಗಡೆ ಯಾವ ದೇವ್ರಿದ್ದಾರೆ ಅಂತ ನಮ್ಮ ಹತ್ರ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ನಮ್ಮಮ್ಮ ನಾನು ಹೋಗಮ್ಮ ಅಂತಿರೋದಕ್ಕೆ ದಾರಿ ಐತೇನೋ ಮೆಟ್ಲೈತೇನೋ ಅಂತ ನೋಡ್ತವ್ರು ಟಾರ್ಚ್ ಹಾಕ್ಕೊಂಡು. ಮೊಬೈಲ್ ಟಾರ್ಚ್ ಏನಕ್ಕೂ ವರ್ಕ್ ಆಗಲಿಲ್ಲ. ಅಲ್ಲಿ ಏನು ಕಾಣಿಸೂ ಇಲ್ಲ ನಮಗೆ, ಅಷ್ಟು ಕತ್ತಲೆ ಆಗಿತ್ತು. ಆ್ಯಂಡ್ ಇಷ್ಟೇ ಇಲ್ಲಿ ಬಿಟ್ಟಿದ್ಮೇಲೆ ಆಮೇಲೆ ಇಳ್ಕೊಂಡು ಬಂದ್ರಿ ಕೆಳಗಡೆ. ಇಲ್ಲಿ ಚಿಕ್ಕದಾಗಿ ಮುದ್ದಾಗಿ ಒಂದು ಮೇಕೆ ಮರಿ ಇತ್ತು. ಅದನ್ನು ಆಟಾಡಿಸ್ಕೊಂಡು ನಾವು ದೇವಸ್ಥಾನದಲ್ಲಿ ಕೊಟ್ಟಿದ್ದು ಹೂವನ ಅದಕ್ಕೆ ತಿನ್ನಿಸ್ಕೊಂಡು ಇದ್ರಿ. ಆಮೇಲೆ ಒಂದು ಸ್ವಲ್ಪ ಫೋಟೋಸು ಇಟ್ಕೊಂಡ್ರಿ. ಎಷ್ಟು ಕ್ಯೂಟಾಗಿದೆ ನೋಡಿ. ನನಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಈ ಥರ ಕ್ಯೂಟಾಗಂತೂ ಕಾಣಿಸಿದ್ರೆ ಇನ್ನೇನು ಬೇಡ. ಅಷ್ಟೇ ಇವತ್ತಿನ ವ್ಲಾಗು. ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹಂಗೆ ಮರಿದಿರ ಈ ದೇವಸ್ಥಾನಕ್ಕೆ ಯಾರಾದರೂ ವಿಸಿಟ್ ಮಾಡಿದರೆ ನೀವು ನನಗೆ ತಿಳಿಸಿ ಇದ್ರ ಬಗ್ಗೆ ಇನ್ನೂ ಜಾಸ್ತಿ.
ಆ್ಯಂಡ್ ನೆಕ್ಸ್ಟ್ ಬರ್ತಾನೆ ಇರಬೇಕು ಈ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಓಕೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.